ಎಲ್ಲರೂ ಹೇಳಿದ್ರೆ ಫೋನ್ ಪೇ, ಗೂಗಲ್ ಪೇ, ಅದು ಇದು ಅಂತೆಲ್ಲ ಪಾರದರ್ಶಕವಾಗಿರ್ಬೇಕು ಅಂತ ಹೇಳಿ. ಈ ಧರ್ಮಸ್ಥಳದ ಯೋಜನೆಯಲ್ಲಿ ವಾರಕ್ಕೆ ಕಟ್ತಾರಲ್ವಾ, ಅದನ್ನು ಗೋಣಿ ಪೇ, ತೈಲಿ ಪೇ, ಚೀಲಾ ಪೇ ಇಟ್ಕೊಂಡು ಹೋಗ್ತಾರಲ್ಲ, ಇದೆಲ್ಲ ಕಪ್ಪು ಹಣ ಅಲ್ವಾ? ಅದಕ್ಕೆ ದಾಖಲೆ ಏನಿದೆ? ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಯಾವುದು ಪೇ ಇಲ್ಲ, ಪೇಯೇ ಇಲ್ಲ. ಇದು ಗೋಣಿಯಲ್ಲಿ ತುಂಬಿಸ್ಕೊಂಡು ಹೋಗುದು ಗೋಣಿ ಪೇ, ಚೀಲದಲ್ಲಿ ತುಂಬಿಸ್ಕೊಂಡು ಹೋಗುದು ಚೀಲಾ ಪೇ. 10,000 ಕೋಟಿ 52 ಲಕ್ಷ ಜನರಿಂದ ವಾರಕ್ಕೆ 10,000 ಕೋಟಿ ಕಪ್ಪು ಹಣ ಎಲ್ಲಿಡ್ತಾ ಇದ್ದಾರೆ? ಇಡೀ ಫ್ಯಾಮಿಲಿ ಇಡೀ ಊರ್ನವ್ರು ಯಾರು ಬರ್ದೋದ್ರು. ಹುಂಚಿಪುರ, ಮಳವಳ್ಳಿ ತಾಲೂಕು, ಕಿರ್ಗಾವಲ ಹೋಬಳಿ ಸೇಮ್. ಮಳವಳ್ಳಿಯಿಂದ 5 ಕಿಲೋಮೀಟರ್, ಈಗ ಮಳವಳ್ಳಿಯಿಂದ ಇದು 15 ಕಿಲೋಮೀಟರ್. ಅಲ್ಲಿ ಪಕ್ಕದಲ್ಲಿದೆ. ಇಡೀ ಫ್ಯಾಮಿಲಿ, ಅವ್ರ ಫ್ಯಾಮಿಲಿನೇ, ಇಡೀ ಊರ್ನವ್ರು ಕೆಲವರು ಬೇಡ ಅಂತಂದ್ರು. ಧರ್ಮಸ್ಥಳದ ಹೆಸರನ್ನ ಈ ಕೇಸಲ್ಲಿ ಹೇಳಿದ್ರಂತಲ್ಲ, ಕೊಯ್ತಾರೆ. ಧರ್ಮಸ್ಥಳದ ಹೆಸರನ್ನ ಕೆಡಿಸೋದು ಬೇಡ. ಅವರು ಇವ್ರು ಬೇರೆ ಹೆಸರು ಕೆಡಿಸ್ತಾರೆ. ಇವನು 800 ರೂಪಾಯಿಗೋ 1000 ರೂಪಾಯಿಗೋ ಸತ್ತಿರೋದು ಬೇಡ, ಹೆಸರು ಕೆಟ್ಟೈತೆ. ಹೆಸರು ಯಾಕೆ ಕೆಟ್ಟದ್ದು? ಧರ್ಮಸ್ಥಳದಲ್ಲಿ ಧರ್ಮ ಇದ್ರೆ ಧರ್ಮ ಕೆಡೋದಿಲ್ಲ, ಧರ್ಮಸ್ಥಳನೂ ಕೆಡೋದಿಲ್ಲ. ಯಾಕೆ ಧರ್ಮಸ್ಥಳದ ವಿಷಯ ಎತ್ತರಿ? ಇವ್ನು ಸತ್ತೋಗಿರೋದು ಇಲ್ಲಿ ಹೊರಗಡೆ ನಿಂತವ್ರಲ್ಲ ಸೂಪರ್ವೈಸರ್ಗಳು, ಇವರೆಲ್ಲ ಬೈದಿರೋದಿರ್ತಾನೆ. ಅದು ಅವ್ರು ಹೊಣೆ ಆಗ್ಲಿ. ಧರ್ಮಸ್ಥಳ ಹೊಣೆಯಾಗೋದು ಬೇಡವಾ? ಬೇಡ. ಧರ್ಮನೂ ಹೊಣೆಯಾಗೋದು ಬೇಡ. ಬಟ್ ಇಲ್ಲಿ ಬೈದಿರೋರು ಸಾಲ ವಸೂಲಿ ಮಾಡೋದು ಒಂದು ಮನೆ ಸರಿ ಎಲ್ಲೂ ಕೂಡ ಕೊಡೋದಿಲ್ಲ. ಈಗ ಧರ್ಮಸ್ಥಳ ಸಂಘ ಅಂತ ಈಗ ಎಲ್ಲೆಲ್ಲಿ ಮಾಡಿದ್ದಾರೆ ಎಲ್ಲಾ ಜಿಲ್ಲೆಲೂ ಕೂಡ ಅವರು ಸಂಘದನ್ನ ಹೆಸರನ್ನ ಅಷ್ಟೇ ಹೇಳ್ತಾರೆ. ಈಗ ಹೇಳಿದ್ರಿ ಬ್ಯಾಂಕ್ ಆಫ್ ಬರೋಡಾ ಇಂದ ಅವ್ರು ಬಂದು ನಿಮ್ಗೆ ವಿಚಾರಗಳನ್ನ ಹೇಳಿ ನಮ್ ಕಡೆ ಇಷ್ಟು ಬಡ್ಡಿ ಇದೆ ಅನ್ನೋ ತರದಲ್ಲಿ ಅವ್ರು ಹೇಳ್ಬೇಕು ಅಂತ ನೀವ್ ಹೇಳಿದ್ರಿ. ಆದ್ರೆ ಬರೋಡಾದ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಅವ್ರಾಗ್ಲಿ ಯಾರು ಬರೋದು ಇಲ್ಲ, ಮತ್ತೆ ನಮ್ ಕಡೆಯಿಂದ ಕೊಡ್ತಿದೀವಿ ಅಂತ ಹೇಳಲ್ಲ. ಆದ್ರೆ ಧರ್ಮಸ್ಥಳದ SP ಅಂತ ಇರ್ತಾರಲ್ಲ, ಅವ್ರು ಬಂದ್ ಕುತ್ಕೊಂಡು ನಾವು ಬ್ಯಾಂಕ್ ಇಂದ ಸಾಲ ತೆಗೆದು ಕೊಡ್ತಿರೋದು ನಿಮ್ಗೆ. ಆದ್ರೆ ನಿಮ್ಗೆ ಈಗ ಒಂದು ಅಧಿಕಾರಿಗಳಾಗ್ಲಿ ಅಥವಾ ಸಾಲ ಕೊಡೋರಾಗ್ಲಿ ಕೊಡ್ತಾರೆ ಅಂತ ಅಂದ್ರೆ ಸೂರಿಟಿ ಬೇಕು. ಸೂರಿಟಿ ಅಂತ ಅಂದ್ರೆ ನನ್ ಮನೆ ಪತ್ರ ಕೊಡ್ಬೇಕು, ಇಲ್ಲ ನನ್ ಜಮೀನ್ ಏನಾದ್ರು ಕೊಟ್ರೆ ಮಾತ್ರ ಬ್ಯಾಂಕ್ ಇಂದ ಸಾಲ ಕೊಡ್ತಾರೆ. ಆದ್ರೆ ನಿಮ್ಗಳಿಗೆ ನಾವು ಸಾಲ ಕೊಡ್ತಿದೀವಿ ಅಂತ ಅಂದ್ರೆ ಸೂರಿಟಿನ ಹೆಗ್ಡೆಯಾರ್ ಕೊಡ್ತಿದ್ದಾರೆ. ಅವರು ನಿಮಗ್ ಸೂರಿಟಿ ಹಾಕಿರೋದ್ರಿಂದ ನಿಮ್ಗೆ ಲೋನ್ ಕೊಡ್ತಿರೋದು. ನಿಮ್ಗಳಿಗೆಲ್ಲ ದೇವ್ರು ಯಾರು ಅಂತ ಅಂದ್ರೆ ಹೆಗ್ಡೆಯವರು. ಹಂಗಾಗಿ ನೀವು ಅವ್ರ ಮೇಲೆ ನಂಬಿಕೆ ಇಟ್ಟು, ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನೀವು ಸಂಘ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ತರದಲ್ಲಿ ಅವ್ರು ಮಾಡ್ತಿದ್ದಾರೆ. ಮತ್ತೆ ಪ್ರತಿ ತಿಂಗಳು ಅವರು ಒಂದು ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾರೆ. ನಾವೊಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಅಲ್ಲೇನ್ ಹೇಳಿದ್ರು, ನಮ್ಗೆ ಸಾವಿತ್ರಿಬಾಯಿ ಫುಲೆಗಿಂತನೂ ಅಮ್ಮನವರು ಮೇಯ್ನು. ಅವ್ರು ಇವತ್ತು ನಮ್ಗೆ ನೋಡ್ಕೊಂತ ಇರೋದು ಅಂದ್ರೆ ಸಾವಿತ್ರಿಬಾಯಿ ಫುಲೆ ಯಾರು ಅಂತ ನಮ್ ಜನಗಳಿಗೆ ಗೊತ್ತಿಲ್ಲ. ಬಟ್ ಅಮ್ಮನವರು ಹೆಗ್ಡೆಯವ್ರು ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಅಷ್ಟ್ರ ಮಟ್ಟಿಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಜನಗಳಿಗೆ. ಸೇರಿಲ್ಲ, ಬಟ್ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇಲ್ಲ. ಮತ್ ನಾವ್ ಹೇಳ್ತೀರಿ ಈ ಹೆಣ್ಮಕ್ಳನ್ನು ಕೂಡ ಅದರಿಂದ ಆಚೆ ಬರ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಇರೋದು ಕೂಡ. ಯಾಕಂದ್ರೆ ಎಷ್ಟು ಸುಲಿಗೆ ಮಾಡ್ತಿದಾರೆ ಇದು. ನಾವ್ ಮೊನ್ನೆ ಹಿಂಗೆ ಇಲ್ಲೇನೆ ಮಂಡ್ಯದ ಇನ್ನೊಂದು ಹೊಳಲು ಗ್ರಾಮ ಅಂತಲ್ಲಿ ಅಲ್ಲಿ ಕೂಡ ಹೋಗಿ ಮಾತಾಡ್ಸಿದ್ವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಹಿಂಗೇನೆ ಆಗಿದೆ. ಗರ್ಭಕೋಶದ ಇನ್ಫೆಕ್ಷನ್ ಆಗಿ ಪಾಪ ಸಿಕ್ಕಾಪಟ್ಟೆ ಅದು ಹುಷಾರಿಲ್ದಿರ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕಾಗಿದೆ. ಸೊ ಅಲ್ಲಿ ಹೋಗಿ ಆಪರೇಷನ್ ಥಿಯೇಟರ್ ಹತ್ರ ಕುಂತು ಅಲ್ಲಿ ಹಾಸ್ಪಿಟಲ್ ಹೋಗಿ ದುಡ್ಡನ್ನು ವಸೂಲಿ ಮಾಡ್ಕೊಂಡು ಬಂದಿದ್ದಾರಂತೆ. ಒಂದು ಅಮಾಯಕವಾಗಿ ಈ ಮಟ್ಟಕ್ಕೆ ಶೋಷಣೆ ಮಾಡಿದ್ದಾರೆ ಅಂದ್ರೆ ಸೊ ಇದರಿಂದ ನಮ್ಮ ಹೆಣ್ಮಕ್ಳುಗಳು ಕೂಡ ಎಚ್ಚೆತ್ಕೊಂಡು ಹೊರಗಡೆ ಬರಬೇಕು. ಇದು ಹಿಂಗಲ್ಲ. ನಾವು ಇವತ್ತು ಅದೇ ಕಾರಣಕ್ಕೆ ಬಂದ್ವಿ. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬರ್ತಾ ಇದ್ರು. ನಾವು ಅವ್ರಿಗೊಂದು ಇಂಟಿಮೇಷನ್ ಹಾಕಿದ್ವಿ, ನೀವು ಬಂದು ಕುಟುಂಬನ ಮಾತಾಡ್ಸಿ ಹೋಗ್ಬೇಕು ಅಂತ. ನಾಗೇಶ್ ಚೌಧರಿ ಅವರು ಕೂಡ ಬರ್ತಿದ್ದಾರೆ ಇಲ್ಲಿಗೆ. ಕೇರ್ಪೇಟೆಲ್ ಒಂದು ಕಾರ್ಯಕ್ರಮ ಇತ್ತು ಅಂತ ಅವ್ರಿಗೊಂದು ಇದಾಕಿದ್ವಲ್ಲ ಅಂತ ನಾವು ಹೇಳಿ ಬಂದ್ವಿ. ನಮ್ಮ ಇಂಟೆನ್ಷನ್ ಇರೋದಷ್ಟೇ, ಜನರನ್ನ ಈ ಒಂದು ಸಂಘ ಸಂಸ್ಥೆ ಹೆಸರು ಫೋನ್ ಮಾಡಿದವರು ಇವ್ರಿಗೆ ಅವರೇನಾ? ನಾನು ಫೋನ್ ಮಾಡಿದ್ದೆ. ಬರ್ತಿದ್ದಾರೆ ಅವರು ಇಲ್ಲಿಗೆ ಅಂತ ಹೇಳಿ ಅವ್ರಿಗೂ ಹೇಳಿದ್ವಿ. ಬಂದು ಇಲ್ಲೊಂದು ನೀವು ಆ ಕುಟುಂಬನ ಭೇಟಿ ಮಾಡಿ ಒಂದು ಹೊಕ್ಕೊತ್ತಾಯ ತಗೊಂಡು ಹೋಗ್ಬೇಕು. ಏನ್ ಜನರು ನಿಂಗೆ ಸುಲಿಗೆ ಮಾಡ್ತಿದ್ರೆ ಈ ಸಂಘ ಸಂಸ್ಥೆ ಮೇಲೆ ಖಂಡಿತವಾಗ್ಲೂ ನೀವು ಒಂದು ಕ್ರಮ ತಗೊಳ್ಳೇಬೇಕು ಅನ್ನೋ ತರದಲ್ಲಿ ಇದ್ ಮಾಡಿರೋದು ಸರ್. ಮತ್ತೊಂದು ನೋಡಿ, ಈಗ ಎಲ್ಲಾ ಕಡೆಗಳಲ್ಲಿ ಬ್ಯಾಂಕ್, ಇದು ಮೋದಿ ಅವರು ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರೆ ಫೋನ್ ಪೇ, ಗೂಗಲ್ ಪೇ, ಅದು ಇದು ಅಂತೆಲ್ಲ ಪಾರದರ್ಶಕವಾಗಿರ್ಬೇಕು ಅಂತ ಹೇಳಿ. ಈ ಧರ್ಮಸ್ಥಳದ ಯೋಜನೆಯಲ್ಲಿ ವಾರಕ್ಕೆ ಕಟ್ತಾರಲ್ವಾ, ಅದನ್ನು ಗೋಣಿ ಪೇ, ತೈಲಿ ಪೇ, ಚೀಲಾ ಪೇ ಇಟ್ಕೊಂಡು ಹೋಗ್ತಾರಲ್ಲ, ಇದೆಲ್ಲ ಕಪ್ಪು ಹಣ ಅಲ್ವಾ? ಅದಕ್ಕೆ ದಾಖಲೆ ಏನಿದೆ? ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಯಾವುದು ಪೇ ಇಲ್ಲ, ಪೇಯೇ ಇಲ್ಲ. ಇದು ಗೋಣಿಯಲ್ಲಿ ತುಂಬಿಸ್ಕೊಂಡು ಹೋಗುದು ಗೋಣಿ ಪೇ, ಚೀಲದಲ್ಲಿ ತುಂಬಿಸ್ಕೊಂಡು ಹೋಗುದು ಚೀಲಾ ಪೇ. 10,000 ಕೋಟಿ 52 ಲಕ್ಷ ಜನರಿಂದ ವಾರಕ್ಕೆ 10,000 ಕೋಟಿ ಕಪ್ಪು ಹಣ ಎಲ್ಲಿಡ್ತಾ ಇದ್ದಾರೆ?
ನಾವು ಮೊನ್ನೆ ಇದ್ ಮಾಡಿದಾಗ ಹೊಳಲುನಲ್ಲಿ ಇದು ಇಲ್ಲಿ ಮಲಿಯೂರು ಗ್ರಾಮದಲ್ಲಿ ಆತ್ಮಹತ್ಯೆ ಆಗಿದೆ, ಅಲ್ಲಿಗೆ ಮೇಡಮ್ ಅವ್ರ ಬರಕ್ ಹೇಳಿದೀವಿ ಅಂತ. ದಯವಿಟ್ಟು ನಮ್ ಗ್ರಾಮಕ್ಕೆ ಕರ್ಕೊಂಡ್ ಬನ್ನಿ. ನಮ್ ಗ್ರಾಮದಲ್ಲಿ ಈಗ ಬರೀ ಒಂದಾಗಿದೆ, ಇಂಥವ್ 10, 15, 20 ಸತ್ತೋಗಿರೋ ಉದಾಹರಣೆಗಳು ನಾವು ಕೊಡ್ತೀವಿ. ಇದೇ ಸಂಘ ಸಂಸ್ಥೆ ಕಿರುಕುಳದಿಂದ ಊರ್ ಬಿಟ್ಟು ಓಡೋಗಿದ್ದಾರೆ, ಮಕ್ಕಳುಗಳನ್ನ ಬಿಟ್ಟು ಹೋಗಿದ್ದಾರೆ, ಮನೆಗಳಲ್ಲಿ 2 ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ, ಸಾಲ ತೀರ್ಸಕ್ಕಾಗಿಲ್ಲ ಹೊರಟೋಗಿದ್ದಾರೆ. ಸೊ ಇವಾಗ ಏನಾಗಿದೆ, ಆ ಸಂಘದ ಮಾಸ್ಟರ್ಗಳು ಇನ್ನೊಬ್ರು ಮತ್ತೊಬ್ರು ಅವರೆಲ್ಲರೂ ನೀವ್ ಯಾರನ್ನ ಶ್ಯೂರಿಟಿ ಕೊಟ್ಟಿದ್ದಾರೋ ಆ ಹೆಣ್ಮಕ್ಳ ಮೇಲೆ ಪ್ರೆಷರ್ ಆಗ್ತಿದ್ದಾರೆ. ಆ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಪಾಪ ಮಕ್ಳಿಗೆ ಟಾರ್ಚರ್ ಮಾಡ್ತಿದ್ದಾರೆ, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಹೇಳಿ ಅಂತ. ತುಂಬಾ ಕೆಟ್ಟ ಪರಿಸ್ಥಿತಿ ಇದೆ. ಇಡೀ ಜನ ಬಿಡ್ತಾ ಇದ್ದಾರೆ. 10 ಜನದ ಉಳಿತಾಯ ದುಡ್ಡನ್ನು ಮನೆಯಲ್ಲಿ ನಾವು ಸೇರಿದ್ದೀವಿ. ಹೌದು ಸರ್. ಈಗ ನೀವು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ನೀವು ಮಾಡಬೇಕಾಗಿರೋದು, ನಾವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಈಗ ಮಾತು, ಅದು ಗೋಲ್ಡನ್ ವರ್ಡ್ಸ್. ಏನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಧೈರ್ಯ ತುಂಬಿಸುವಂತ ಕೆಲಸ ಮಾಡ್ಬೇಕು. ಅವ್ರ ತಲೆಯಲ್ಲಿ ಏನ್ ಇದ್ಬಿಟ್ಟಿದೆ, ಸಾಲ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಯಾರು ಬರೋದನೇ ಇಲ್ಲ ಅಂತ. ಮುಂಚೆ ಸಾಲ ಇಲ್ದಾಗ ಹಳ್ಳಿಗಳು ಬಹಳ ಚೆನ್ನಾಗಿತ್ತು, ಬಹಳ ಚಂದಾಗಿತ್ತು, ಪರಸ್ಪರ ಎಲ್ರಿಗೂ ಕೂಡ ಒಳ್ಳೆತನದಿಂದ ಇತ್ತು. ಈಗ ಸಾಲ ಆಗಿರೋದ್ರಿಂದ ಪ್ರತಿ ಮನೆಯೂ ಕೂಡ ಜಗಳ ಆಗಿದೆ. ನಿನ್ನೆ ಒಂದು ನನಗೆ ಅಪ್ಲಿಕೇಶನ್ ಬಂದಿದೆ, ಈ ಮಹಿಳಾ ಅದೊಂದು ಇದನ್ನಿದೆಯಲ್ಲ, ನಿಮ್ಮ ಸರ್ಕಾರದಲ್ಲಿ ಒಂದು ಇದನ್ನಿದೆಯಲ್ಲ, ಒಂದು ಅರ್ಜಿ ಬಂದಿದೆ. ಅಂತೂ ಸುಮಾರು ಬರ್ತಾವಂತ ನಿನ್ನೆ ನನಗೆ ಕಳಿಸ್ಕೊಟ್ರು. ಗಂಡ ಹೆಂಡತಿ ಜಗಳ ಆಗಿದೆ, ದುಡಿಯೋರು. ಡಿವೋರ್ಸ್ ಅಂದ್ರೆ ಗೊತ್ತಿಲ್ಲ, ಡಿವೋರ್ಸ್ ತಗೊಳಕ್ ಹೊಂಟಾರೆ. ಯಾಕಂತ ಹೇಳಿದ್ರೆ ಸಂಘದ ಸಾಲ, ದಿನ ಜಗಳ, ಊರಲ್ಲಿ ದಿನ ಜಗಳ. ಆ ನಂತರ ಇವ್ರು ಏನ್ ಮಾಡ್ತಾರೆ, ಹರಿಜನರು SC ಏನಾದ್ರು ಈಗ ಇತ್ತಂತ ಹೇಳಿದ್ರೆ ಅವ್ರ ಮನೆಗೆ ಮುಸಲ್ಮಾನರನ್ನು ಕಳಿಸ್ತಾರೆ, ಹಿಂದೂ ಮುಸ್ಲಿಂ ಜಗಳ ಆಗಲಿ ಅಂತ. ಈ ಬೇರೆ ಜಾತಿಯವರು ಇದ್ರು ಅಂತ ಹೇಳಿದ್ರೆ ಅವ್ರ ಮನೆಗೆ SCಗಳನ್ನ ಕಳ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ಜಗಳ ಆದ್ರೆ ಅವ್ರ ಮೇಲೆ ಅಟ್ರೋಸಿಟಿ ಹಾಕ್ಬೇಕಂತ ಹೇಳಿ ಜಾತಿ ನಡುವೆ ಹೊಡೆದಾಡಕ್ ಹಚ್ಚಿದ್ದಾರೆ. ಈಗ ಹಿಂದೂ ಮುಸ್ಲಿಂ ನಡುವೆ ನಿನ್ನ ಮನೆಯಿಂದ ಉತ್ತರ ಕರ್ನಾಟಕದವರಿಂದ ದಕ್ಷಿಣ ಕರ್ನಾಟಕದವರಿಗೆ ಬಯಸುದು, ಸಿಕ್ಕಾಪಟ್ಟೆ ಬಯಸುದು, ಹೊಲ್ಸು ನಾನು ಸಮುದ್ರಕ್ಕೆ ಹಾಕ್ತೇನೆ, ದಕ್ಷಿಣ ಕನ್ನಡ ಬರ್ತೇನೆ, ಏನ್ ಮಾಡಿ ಈ ರೀತಿ ಯಾರು ತಲೆ ಇಡಿಸೋದು ಏನು ಬ್ರಿಟಿಷರು ಮಾಡ್ತಿದ್ರು ಅದೇ ರೀತಿ ಮಾಡ್ತಾರೆ. ಅಲ್ಲ, ಈ ಒಂದು ಕುಟುಂಬದ ಸಲುವಾಗಿ ಇವತ್ತು ರಾಜ್ಯದಲ್ಲಿ ಜಾತಿ ನಡುವೆ ಜಗಳ ಆಗ್ತಾ ಇದೆ. ಹಿಂದೂ ಮುಸ್ಲಿಂ ಜಗಳ, ಮೇಲ್ ಜಾತಿ ಕೆಳ ಜಾತಿ ಅಂತ ಹೇಳಿ ಜಗಳ, ಭಾಷೆಗಳಲ್ಲಿ ಜಗಳ. ಈಗ ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿದ್ರೆ ಈ ಎಲ್ಲಾರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ, ಇವರು ಪ್ರತಿಯೊಬ್ಬರನ್ನು ಹೊಡಿತಾ ಇದ್ದಾರೆ. ಇದು ಮೇಡಮ್ ತಮ್ಮ ಕಡೆ ಅಂತನೂ ಆಗ್ಬೇಕು, ನಮ್ಮ ಕಡೆ ಅಂತನೂ ಕೂಡ ಸಾಕಷ್ಟು ಪ್ರತಿ ಇದ್ರಲ್ಲಿ ನಾವು ಹೇಳ್ತಾ ಇರ್ತೀವಿ. ಸರ್ ಈಗ ಇನ್ ಜನರಲ್ ಆಗಿ ಯಾವುದು ಸ್ವಸಹಾಯ ಸಂಘಗಳ ಇತಿಹಾಸವನ್ನ ಹಿಂದಕ್ಕೆ ತೆಗೆದ್ರೆ ನೋಡಿ, ನಾವು 30 ವರ್ಷ ಆಗಿದೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಸಂಘನ ಪ್ರಾರಂಭಿಸಿದ್ದು. ಇವರು ಯಾರು ಮೋಟಮ್ಮ ಅವರ ಸ್ಟಾರ್ಟ್ ಮಾಡಿದ್ರು. ಮೋಟಮ್ಮ ಅವ್ರಕ್ಕಿಂತ ಮುಂಚಿತವಾಗೇನೆ ಇವರು ನಮ್ಮ ಸ್ನೇಹಿತರು ಇವರೆಲ್ಲ ನಾವು ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ. ನಾವು ಈ ಒಂದು 28 ವರ್ಷ ಆಯ್ತು ಸರ್. ನಾವು ಮಾದಳ್ಳಿ ಒಂದ್ರಲ್ಲೇ 23 ಸಂಘ ಮಾಡಿದೀವಿ. ಒಂದು ಪಂಚಾಯತಿನಲ್ಲಿ 5 ಪಂಚಾಯತಿನಲ್ಲಿ 180-200 ಸಂಘ ಮಾಡಿದೀವಿ. ಅಷ್ಟು ವರ್ಷದಿಂದ ನಡ್ಕೋಬತ್ತೇ ಇರುವ ಸಂಘಗಳಲ್ಲಿ ಸಾಲ ಹೆಂಗ್ ಕಟ್ತೀವಿ ಅಂದ್ರೆ ತಿಂಗಳಿಗೆ ಒಂದ್ಸರಿ ಇನ್ಸ್ಟಾಲ್ಮೆಂಟ್ ಇದೆ, ₹1 ಬಡ್ಡಿ ಇದೆ, ಸ್ಪಾಟ್ ಅಲ್ಲೇ. ಬ್ಯಾಂಕಲ್ಲಿ ಸಾಲ ಬೇಕು ಅಂದ್ರೆ 10 ಲಕ್ಷ 20 ಲಕ್ಷ ತರ್ತೀವಿ, ಕಟ್ಟಿಸ್ತೀವಿ. ಎಲ್ಲವನ್ನು ಕೂಡ ತುಂಬಾ ಪಾರದರ್ಶಕವಾಗಿ ನಡೆಸ್ತಾ ಇದೆ ಬ್ಯಾಂಕ್ ಲಿಂಕೇಜ್ ಅಲ್ಲಿ. ಇಲ್ಲಿವರೆಗೂ ಕೂಡ ಒಂದೇ ಒಂದು 28 ವರ್ಷದ ಅವಧಿನಲ್ಲಿ ಒಂದೇ ಒಂದು ಸೂಸೈಡ್ ಆ ಸಾಲದಿಂದ, ಆ ಸ್ವಸಹಾಯ ಸಂಘದಿಂದ, ಹೊರೆಯಿಂದ, ವಸೂಲಿಯಿಂದ, ಟಾರ್ಚರ್ನಿಂದ ಅಂತ ಒಂದೇ ಒಂದು ಉದಾಹರಣೆ ಇಲ್ಲ. ಸೂಸೈಡ್ ಉದಾಹರಣೆಗಳಿಲ್ಲ, ಯಾವುದೇ ಟಾರ್ಚರ್ ಇಲ್ಲ. ಇವರು ನಾವು ಯಾಕೆ ಟಾರ್ಚರ್ ಇಲ್ಲ ಅಂತಂದ್ರೆ, 1 ತಿಂಗಳು ಕಟ್ಲಿಕ್ಕೆ ಆಗಲಿಲ್ಲ ಅಂದ್ರೆ 2 ತಿಂಗಳು ಅವಕಾಶ ಕೊಡ್ತೀವಿ, 3 ತಿಂಗಳು ಅವಕಾಶ ಕೊಡ್ತೀವಿ, 6 ತಿಂಗಳು ಅವಕಾಶ ಕೊಡ್ತೀವಿ. ಯಾವುದು ದಂಡ ಹಾಕಿಸ್ತೀವಿ, ₹2 ದಂಡ, ₹1 ಬಡ್ಡಿಗೆ ₹2 ಬಡ್ಡಿ. ಆ ದಂಡ ಹೊರೆನೇ ಅಲ್ಲ, ಅದು ಸ್ವಸಹಾಯ ಸಂಘದ ಉದ್ದೇಶನೇ. ಆ ಪದ ಏನ್ ಹೇಳ್ತದೆ, ನಮಗೆ ನಾವು ಸಹಾಯ ತಗೊಳ್ಳೋದು ಅಂತ. ಅದನ್ನ ನಾವು ಪ್ರತಿ ಮೀಟಿಂಗ್ ಅಲ್ಲಿ 100 ಜನರು ಸೇರಿಸಿದಾಗಲ ಅಥವಾ 10 ಸಂಘ 5 ಸಂಘ ಸೇರಿಸಿದಾಗ 200-300 ಜನ ಸೇರಿಸಿದಾಗ ನಾವು ಅದನ್ನ ಹೇಳುದು. ಸ್ವಸಹಾಯ ಸಂಘ ಅಂತಂದ್ರೆ ಸಹಾಯ ಮಾಡೋದ್ರಿಂದ ಬದುಕಿಸೋದು ಅಂತ, ಏನು ಬಲವಂತ ಮಾಡೋದು ಅಂತಲ್ಲ. ಅದನ್ನ ಅವಕಾಶ ಕೊಡ್ತೀವಿ. ಇಲ್ಲಿ ನೋಡಿ, ಧರ್ಮಸ್ಥಳದ SKRDP ಅಂತ ಹೇಳಿದ್ರಲ್ಲ, ಅದು ಪ್ರಾರಂಭ ಕಾಲಿಟ್ಟದಾಗ್ಲಿಂದ ಸ್ಟಾರ್ಟ್ ಆದವು ಟಾರ್ಚರು. ಪ್ರತಿ ವಾರ ಕಟ್ಟಲಿಲ್ಲ ಅಂತಂದ್ರೆ ಅದು ಅವಕಾಶನೇ ಇಲ್ಲ. ಉಸಿರಾಡೋಕೆ ಅವಕಾಶ ಇಲ್ಲ, ಮಾತಾಡೋಕೆ ಅವಕಾಶ ಇಲ್ಲ, ಕೈ ಎತ್ತಿ ಕೇಳಲಿಕ್ಕೆ, ಕೈ ಮುಗಿದು ಕೇಳಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಮಳವಳ್ಳಿಯ ಸಂಸ್ಥೆ ಇದೆಯಲ್ಲ, ಅವ್ರದ್ದು ಸೆಂಟರ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಕೆಲಸ ಮಾಡ್ತಾರೆ. ಅವರು ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ. ಆ ಆಫೀಸ್ ಒಳಗಡೆ, ನೆರಳೊಳಗಡೆ, ಆ ಫ್ಯಾನ್ ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ಆಯ್ತಾ ಇಲ್ಲ ಅವ್ರ ಕೈಲಿ. ಎಷ್ಟು ಜನ ಬಿಟ್ಟು ಬಂದ್ಬಿಟ್ರು. ನಮ್ಗೆ ಹೇಳಿದ್ರು, ಆ ಟಾರ್ಚರಲ್ಲಿ 1 ನಿಮಿಷ ಅವಕಾಶ ಇಲ್ಲ ಮಾತಾಡೋಕೆ. ಕಂಪ್ಯೂಟರ್ ಮುಂದ್ಗಡೆ ಲೆಕ್ಕ ಬರೋದು ಅವ್ರು ಹೇಳಿದಲ್ಲಿ ಫೀಲ್ಡ್ ಕೆಲಸ ಮಾಡಿ ನಾವು ಸತ್ತೇ ಹೋಯ್ತೀವಿ ಅಂತಂದ್ರು. ಸತ್ತೋಗ್ಬೇಕಾಯ್ತು ಅಂತ ಈಚೆಗೆ ಬಂದ್ರು. ಇಲ್ಲಿ ಸ್ವಸಹಾಯ ಸಂಘಗಳು ಇದ್ವಿ.
ಇವರ ನೀತಿಗಳು ಹೆಂಗಿದಾವೆ ಅಂತಂದ್ರೆ, ಇವ್ರ ರೂಲ್ಸ್ಗಳು ಹೆಂಗಿದಾವೆ ಅಂತಂದ್ರೆ, ಅವ್ರ ಪ್ರಚಾರನೂ ಆಗ್ಬೇಕು, ಮತ್ತೆ ಹಣನೂ ಲೂಟಿ ಆಗ್ಬೇಕು, ಮತ್ತೆ ಇನ್ಸೂರೆನ್ಸ್ ಅಂತ ಹೆಸರು ಹೇಳೋದ್ರಲ್ಲಿ ಅಮಾಯಕರು ಗೊತ್ತಿಲ್ಲ. ನೀವು ಇನ್ಸೂರೆನ್ಸ್ ಕಟ್ತಿರಲ್ಲ, ಮೋಸ ಅಲ್ವಾ, ನಿಮ್ಗೆ ಬಾಂಡು ಇಲ್ಲ, ನಿಮ್ಗೆ ಗೋಚರ ಇಲ್ವಲ್ಲ ಅಂತ ಕೇಳಿದ್ರೆ, ಇಲ್ಲ ಅಲ್ಲಿ 1 ಲಕ್ಷ ತಗೊಂಡಿದ್ವಲ್ಲ ಮನ್ನಾ ಮಾಡ್ಬಿಡ್ತಾರೆ. ಎಷ್ಟು ಹಣ ಕಟ್ತೀರಿ, ಅದಕ್ಕೆ ಎಷ್ಟು ಕ್ಲೈಮ್ ಆಯ್ತದ ಗೊತ್ತಾ ನಿಮಗೆ? ಅದೆಲ್ಲ ನೋಡಿದಿರ ನೀವು? ಪ್ರೂಫ್ ಬಾಂಡೇ ಇಲ್ಲ ನಿಮ್ಗೆ. ಸತ್ತೋದಾಗ ಅವರೆಲ್ಲ ಕ್ಲೈಮ್ ಮಾಡಿರ್ತಾರೆ. ಈಗ 1 ಲಕ್ಷ ತಗೊಂಡಿರ್ತೀರಿ ನೀವು, ಅದ್ರಲ್ಲಿ 60,000 ಕಟ್ಟಿರ್ತೀರಿ, 40,000 ಉಳಿದಿರ್ತೀರಿ, ನೀವು ಸತ್ತೋಯ್ತೀರಿ, ಸುಸೈಡ್ ಮಾಡ್ಕೊಳ್ತೀರಿ. ಅವ್ರ ಹಣನ 7 ಲಕ್ಷನ 4 ಲಕ್ಷನ ಕ್ಲೈಮ್ ಮಾಡ್ತಾರೆ, 40,000 ರೂಪಾಯಿ ಮೈನಸ್ ಮಾಡ್ತಾರೆ, ಉಳಿದವ್ರು ಇಟ್ಕೋತಾರೆ. ಅವ್ರಿಗೆ ಎಷ್ಟು ಲಾಭ? ಅದು ಇವ್ರು ಕೊಡುವಂತ ಟಾರ್ಚರ್ ಇದೆಯಲ್ಲ, ಈ ಸ್ವಸಹಾಯ ಸಂಘಗಳ, ಧರ್ಮಸ್ಥಳದ ಹೆಸರಿನಲ್ಲಿ ಮಾಡ್ತಿರುವಂತ ಸ್ವಸಹಾಯ ಸಂಘಗಳ ನಿಂದನೆ, ಅವರ ಒಂದು ಒತ್ತಡ, ಅವರ ಟಾರ್ಚರ್ ನಿಂದನೆ ಸಾವಾಯ್ತಾ ಇರೋದು ಹೊತ್ತಾಗಿ ಕುಟುಂಬಗಳ ನೆಮ್ಮದಿ ಹೋಯ್ತಾ ಇದೆ, ಜನರ ಸಂಬಂಧ ಹಾಳಾಯ್ತಾ ಇದೆ. ಅಚ್ಚುಕಟ್ಟಾಗಿ ಇಲ್ಲಿ ಹಣ ಲೂಟಿ ಮಾಡಕ್ ಬಂದವ್ರೆ. ಇಲ್ಲಿ ಹಣ ಲೂಟಕ್ಕೆ ಬಂದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ. ನಮ್ಮ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕದಾದ್ಯಂತ ಬಿಡ್ರಿ, ನಾವು ಮಂಡ್ಯ ಜಿಲ್ಲೆ ಅಂತ ಅಷ್ಟೇ ನೋಡ್ತಾ ಇದೀವಿ. ಇಡೀ ರಾಜ್ಯವನ್ನ ಲೂಟಿ ಮಾಡ್ತವ್ರೆ. ಅಲ್ಲಿ 4,500 ಎಕರೆ ಜಮೀನು ಲೂಟಿ ಮಾಡಿದ್ರು, ಭೂಗಳತನ ಮಾಡಿದ್ರು. ಆಯ್ತು, ಅವಕಾಶ ಸಿಗ್ತಾ ಇಲ್ಲ, ಈಗ ಒಂದು ಸ್ವಲ್ಪ ಟೈಟ್ ಆಯ್ತು. ಅಲ್ಲಿ ಹೋರಾಟಗಳು, 100 ಹೋರಾಟಗಳಾಯ್ತು, ಸ್ವಲ್ಪ ಅವೇರ್ನೆಸ್ ಆಯ್ತು. ಅಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲ ಲಕ್ಷಾಂತರ ಜನರಿಗೆ ವಿಚಾರಗಳ ಅರಿವು ಮೂಡಿಸ್ತು. ತಮ್ಮಿಂದನೂ ಕೂಡ ನಿಜವಾಗ್ಲೂ ಕೂಡ ಪ್ರತಿದಿನ ನಾನು ನನ್ನ ಸ್ನೇಹಿತರಿಗೆಲ್ಲ ಬಯಸ್ಕೊತೀನಿ, ನಾನು ಏನು ಇಷ್ಟೊಂದೆಲ್ಲ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ನೋಡ್ತೀಯಲ್ಲ ಅಂತ. ಹೌದು, ನಿಜವಾದಂಥ ದ್ರೋಹ, ಮೋಸ ಆಯ್ತಿರುವಂಥ ದರೋಡೆ, ಅವರು ದೇವರ ಹೆಸರಿನಲ್ಲಿ ಮಾಡ್ತಿರುವಂಥದ್ದು, ಅದು ನೋಡ್ಬೇಕಾಗಿರೋದು. ನಾವು ದಿನನಿತ್ಯ ನಾವು ಏನೋ ನೋಡ್ಬೇಕಾಗಿಲ್ಲ. ನಾವು ಅದಕ್ಕೋಸ್ಕರ ಸೌಜನ್ಯ ತಾಯಿ ಅಂತ ಹೇಳೋದು. ಅದ್ರೊಳಗಡೆ ಅಂತ ದರೋಡೆನೆ ಅದ್ ನೋಡ್ದೆ ನಾವೇನ್ ನಾವೇನ್ ಮಾಡುವ? ಈಗ ಇಲ್ಲಿ ನಾವು ಮಾಡ್ಬೇಕಾಗಿರೋದೇನು? ನಮ್ಮಿಂದ ಆಯ್ತಿರೋ ಕಣ್ಮುಂದ್ಗಡೆ ನಡೀತಿರುವಂತ ದ್ರೋಹ ನೋಡ್ದೇನೆ ಈ ಮೇನ್ ಚಾನೆಲ್ ಅಲ್ಲಿ ಬರ್ತಾ ಇಲ್ಲ. ಅದು ಧರ್ಮಸ್ಥಳದ ಲೂಟಿ, ಭೂಗಳತನ, ಇಲ್ಲಿ ಭ್ರಷ್ಟಾಚಾರ, ಇಲ್ಲಿ ಜನರ ಬಡವರ ರಕ್ತ ಇರ್ತಿರುವಂತದ್ದು, ಬಡವರ ಮನೆ ಲೂಟಿ. ಇದು ಅರಿವೇ ಇಲ್ಲ ಜನಕ್ಕೆ, ಅರಿವು ಮೂಡಕ್ಕೆ ಅವಕಾಶನೇ ಇಲ್ಲ ಇಲ್ಲಿ.